ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಪಕ್ಷದ ನಿರ್ಧಾರಕ್ಕೆ ಬದ್ಧ, ಸೂಕ್ತ ಸ್ಥಾನಮಾನ ನೀಡುವ ಭರವಸೆ ಇದೆ. ಶಾಮೀದ್ ಮನಿಯಾರ್ ಕಳೆದ 8 ವರ್ಷಗಳಿಂದ ಗಂಗಾವತಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಂದು ನಗರಸಭೆ ಚುನಾವಣೆಯನ್ನು ಎದುರಿಸಿ ನಗರಸಭೆ ಆಡಳಿತವನ್ನು ಕಾಂಗ್ರೆಸ್ ತೆಕ್ಕೆಗೆ ಬರುವಂತೆ ಶ್ರಮಿಸಿದ್ದೇನೆ. ಡಿಜಿಟಲ್ ಮೆಂಬರ್ಶಿಪ್ ನಲ್ಲಿ ನಮ್ಮ ಕ್ಷೇತ್ರ ರಾಜ್ಯದಲ್ಲಿ ನಂಬರ್ 1 ಆಗಿದ್ದು, ಆ ಸಮಯದಲ್ಲಿ ರಾಜ್ಯಾಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ನಮ್ಮಿಂದ ವೇದಿಕೆಯ ಜ್ಯೋತಿ ಬೆಳಗಿಸಿ ಸನ್ಮಾನಿಸಿದ್ದನ್ನು ಮನಿಯಾರ್ ಸ್ಮರಿಸಿದರು. ಪಕ್ಷ ನೀಡಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಸೇವೆ ಮಾಡಿದ್ದು, ಮುಂದೆ ಪಕ್ಷದಲ್ಲಿ ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟದಲ್ಲಿ ಸ್ಥಾನಮಾನ ನೀಡುವ ಭರವಸೆಯನ್ನು ಪಕ್ಷದ ಮುಖಂಡರು ನೀಡಿದ್ದಾರೆ ಎಂದು ಶಾಮೀದ್ ಮನಿಯಾರ್ ಹೇಳಿದರು. ನಗರದ ಯುವ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮನಿಯಾರ್, ನಾಗರಾಜ್ ನಂದಾಪುರ್ ಅವರನ್ನು ನಾವೇ ನಗರ ಪ್ರದೇಶ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೆವು. ನಂತರದಲ್ಲಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಿಲ್ಲ. ಆದರೆ ರಾಜ್ಯ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದು, ಪಕ್ಷ ನೀಡಿರುವ ಜವಾಬ್ದಾರಿಯನ್ನು ಅವರು ಚೆನ್ನಾಗಿ ನಿಭಾಯಿಸಲಿ ಎಂದು ಆಶಿಸುತ್ತೇನೆ. ನನಗೆ ನಿನ್ನೆಯ ದಿನ ಪಕ್ಷದ ಮುಖಂಡರು ಕರೆ ಮಾಡಿ ಸೂಕ್ತ ಸ್ಥಾನಮಾನದ ಭರವಸೆ ನೀಡಿದ್ದು, ಪಕ್ಷ ನೀಡುವ ಯಾವುದೇ ಜವಾಬ್ದಾರಿಯನ್ನು ನಿಭಾಯಿಸಲು ಸಿದ್ಧನಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಜ್ಯ ಯುವ ಕಾರ್ಯದರ್ಶಿ ಆಸಿಫ್ ಹುಸೇನ್, ನಗರಸಭೆ ಮಾಜಿ ಸದಸ್ಯ ಸೋಮನಾಥ್ ಭಂಡಾರಿ, ಮುಖಂಡರಾದ ಮೆಹಬೂಬ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ನಿನ್ನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರದು ಏನು ಬದಲಾವಣೆ ಆಗಿದೆ, ಅದು ಪಕ್ಷದ ಆದೇಶ. ಇವತ್ತು ನಾನು ಬ್ಲಾಕ್ ಅಧ್ಯಕ್ಷನಾಗಿ 2018 ಮಾರ್ಚ್ 3ನೇ ತಾರೀಕಿಗೆ ಆಯ್ಕೆಯಾಗಿದ್ದೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನು ಪಕ್ಷದ ಒಂದು ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡು ಇವತ್ತು BJP ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು 18ರಲ್ಲಿ BJP ರಾಜ್ಯ ಸರ್ಕಾರದ ವಿರುದ್ಧ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅನೇಕ ಸಂಘಟನೆಗಳು ಪ್ರತಿಭಟನೆಗಳು ಮಾಡುತ್ತಾ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಾವೆಲ್ಲರೂ ಸೇರಿ, ಇಲ್ಲಿ ಮುಖಂಡರು ಕುಂತಿರ್ತಾರೆ, ಎಲ್ಲರೂ ಸೇರಿ ಪಕ್ಷಕ್ಕಾಗಿ ನಿಷ್ಠೆಯಿಂದ ಪಕ್ಷದ ಕೆಲಸವನ್ನು ಮಾಡಿರುತ್ತೇವೆ. ತದನಂತರ ನಾವು ಸದಸ್ಯತ್ವ ನೋಂದಣಿಯಲ್ಲಿ ಹೆಚ್ಚಿನ ಜಿಲ್ಲೆಯಲ್ಲಿ ಸಂಖ್ಯೆಯಲ್ಲಿ ನೋಂದಣಿ ಮಾಡಿದ್ದಕ್ಕಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಇವರು ನನಗೂ ಮತ್ತು ಮಲ್ಲೇಶಿಗೂ ಸೋಮನಾಥ್ ಭಂಡಾರಿ ಅವರಿಗೂ ಕೊಪ್ಪಳದಲ್ಲಿ ವೇದಿಕೆ ಮೇಲೆ ಕರೆದು ಆ ಒಂದು ಸಭೆಯಲ್ಲಿ ನಮ್ಮ ಕೈಯಲ್ಲೇ ಜ್ಯೋತಿಯನ್ನು ಬೆಳಗಿಸಿದರು. ಅದು ಫೋಟೋ ಸಹ ಇದೆ. ಇತ್ತೀಚೆಗೆ MP ಚುನಾವಣೆಯಲ್ಲಿ ಒಂದು ಬದಲಾವಣೆಯ ಕೂಗು ಎದ್ದಿತ್ತು. ಆದರೂ ಸಹ ರಾಜ್ಯದ ನಾಯಕರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಿಲ್ಲ. ಇತ್ತೀಚೆಗೆ ನನಗೂ ಸಹ 8 ವರ್ಷ 2-3 ತಿಂಗಳು ಆಗಿರ್ಬೋದು. ನಾನು ಬೇರೆ ಹುದ್ದೆಯಲ್ಲಿ ಆಗಲಿ ಬೇರೆ ಒಂದು ವೈಯಕ್ತಿಕ ಕೆಲಸದಿಂದ ಇರೋದರಿಂದ ಒಂದು ತಿಂಗಳ ಹಿಂದ್ಗಡೆ, ಇವತ್ತಿಗೆ 1 ತಿಂಗಳ ಹಿಂದ್ಗಡೆ ಜಿಲ್ಲಾಧ್ಯಕ್ಷರು ನನಗೆ ದೂರವಾಣಿ ಮಾಡಿ ತಿಳಿಸಿದರು, ಮಲ್ಲಿಕಾರ್ಜುನ್ ನಾಗಪ್ಪ ಅವರು ನಂದಾಪುರ್ ನಾಗರಾಜ್ ಅವ್ರಿಗೆ ಕೊಟ್ಟಿದ್ದಾರೆ, ಪತ್ರವನ್ನು ಕೊಟ್ಟಿದ್ದಾರೆ, ಮತ್ತು ಹೆಂಗೆ ಮಾಡೋದು ಅಂತ ಕೇಳಿದ್ರು. ನನಗೆ ಇಲ್ಲ ಸರ್, ಒಬ್ಬ ಅಲ್ಪಸಂಖ್ಯಾತ ಕೊಡ್ರಿ, ಯಾರಿಗಾರ ಕೊಡ್ರಿ, ನೀವು ನಮ್ಮ ಆಶೀಪಾತು ಇನ್ನೊಬ್ಬರಾಗಿರ್ಬೋದು, ಯಾರಿಗಾದ್ರೂ ಕೊಡ್ರಿ, ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರೋದು ಅಂತ ಹೇಳಿದ್ದೆ ನಾನು. ಅದು ಬೇರೆ ಕಾರಣಾಂತರದಿಂದ ಒತ್ತಡದಿಂದ ಏನಾದರೂ ಆಗಿರ್ಬೋದು. ಈಗಾಗಲೇ ನಾನು 8 ವರ್ಷ ಸೇವೆ ಸಲ್ಲಿಸಿದ್ದೀನಿ, ನನಗೂ ಸಾಕಾಗಿದೆ, ನಂದು ಜವಾಬ್ದಾರಿಗಳಿದ್ದಾವೆ ಅಂತೇಳಿ. ಮತ್ತು ನಂದಾಪುರ್ ನಾಗರಾಜದ್ದು ಮತ್ತು ಹುಸೇನಪ್ಪ ಹಂಚಿನಾಳಿದೂ ಸಹ ಪತ್ರ ಬಂದಿದೆ ಅಂತ ಹೇಳಿದರು. ಆಯ್ತು ಸರ್, ನಿಮ್ಮ ಪ್ರೊಸೀಜರ್ ಪ್ರಕಾರ ಮಾಡಿ, ನಾನು ಅದರಲ್ಲಿ ಲಾಬಿ ನಡೆಸೋದು ನಾನು ಇನ್ನೂ ಬೇರೆ ಎಲ್ಲ ಹುಡುಗರು ದೊಡ್ಡವರಾಗಿದ್ದಾರೆ, ಜವಾಬ್ದಾರಿ ನನ್ನ ಮೇಲೆ ಇದೆ. ಹಾಗಾಗಿ ಈಗ ನನಗೆ ಸಾಕಾಗಿದೆ, ಮುಂದೆ ಏನೈತಲ್ಲ ನಾವು ನೋಡೋಣ, 28ರ ತನಕ ಯಾವುದೇ ಹುದ್ದೆ ಪಕ್ಷದಲ್ಲಿ ಇರುತ್ತೇನೆ ಅಂತೇಳಿ. ಈಗ ಇತ್ತೀಚೆಗೆ ನಿನ್ನೆ ತಾನೇ ನಂದಾಪುರ್ ನಾಗರಾಜ್ ಅವರಿಗೆ ಆದೇಶ ಆಗೈತೆ ಅಂತೇಳಿ ನಾನು ವಾಟ್ಸಪ್ ಅದರಲ್ಲಿ ನೋಡಿದೆ. ಪಕ್ಷದ ಆದೇಶ ಸ್ವಾಗತಿಸ್ತೇನೆ ಅಂತ ಅಷ್ಟೇ ಹೇಳಿದ್ದೀನಿ ಹೊರತು ಮತ್ತೆ ಅದರಲ್ಲಿ ಬೇರೆ ಏನಿಲ್ಲ. ಇಲ್ಲಿವರೆಗೂ ಏನು ನಮ್ಮ
ಕಾರ್ಯಕರ್ತರಿಗೂ ಮತ್ತು ಜಿಲ್ಲಾ ನಾಯಕರಿಗೂ ರಾಜ್ಯದ ನಾಯಕರಿಗೂ ನನಗೇನು ಅವಕಾಶ ಮಾಡಿಕೊಟ್ರು, ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು, ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮುಂಬರುವ ದಿನಗಳಲ್ಲಿ ಪಕ್ಷ ಏನು ನಿರ್ಣಯ ಮಾಡುತ್ತೆ, ನಮಗೇನು ಜವಾಬ್ದಾರಿ ಕೊಟ್ಟರು ನಾನು ಮಾಡಲಿಕ್ಕೆ ಸಿದ್ಧನಿದೆ ಅಂತೇಳಿ ನಾನು ನನ್ನ ಕಾರ್ಯಕರ್ತರಿಗೂ ಮತ್ತು ಹೆಚ್ಚಿನ ಒಂದು ನನ್ನ ಹಿತೈಷಿಗಳು ಯಾರು ಏನು ಅದಕ್ಕೆ ನಿರಾಶೆ ಆಗತಕ್ಕಂಥ ಅವಶ್ಯಕತೆ ಇಲ್ಲ. ಪಕ್ಷದ್ದು ಅದು ಸಕ್ರಿಯ, ಅದು ಸಹಜ ಪ್ರಕರಣ, ಅದು ಹಂಗೆ ಆಗ್ತಿರ್ತೈತೆ, ರುಟೀನ್ ಅದು. ಇವತ್ತು ಸಾಕಷ್ಟು ಅಧ್ಯಕ್ಷರುಗಳು ಬಂದಿದ್ದಾರೆ, ಹೋಗಿದ್ದಾರೆ, ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಿರ್ತಾರೆ, CM ಬದಲಾವಣೆ ಆಗ್ತಿರ್ತಾರೆ. ಹಾಗಾಗಿ ಅದೇನು ಇದಿಲ್ಲ, ಅದು ನಿರಂತರವಾಗಿ ಇದ್ದೇ ಇರ್ತದೆ. ಮುಂದಿನ ಪಕ್ಷದಲ್ಲಿ ನಾವು ನಿಷ್ಠೆಯಿಂದ ಇದ್ರೆ ಮುಂದಿನ ಒಂದು ಅವಕಾಶ ಯಾವುದಾದ್ರೂ ಬರ್ಬೋದು ಅಂತೇಳಿ, ಮತ್ತು ನಿನ್ನೆ ಸಹ ನನಗೆ ಒಂದು ದೂರವಾಣಿ ಕರೆ ಬಂದಿತ್ತು ರಾತ್ರಿ, ನೀವು ಜಿಲ್ಲಾ ಮಟ್ಟದಲ್ಲಿ ನಾವು ಆಗ್ತೀವಿ ಅಂತೇಳಿ, ಈಗಲೇ ಬೇಡ ಸರ್ ಅಂತ ಹೇಳಿದ್ದೀನಿ. ಅವ್ರಿಗೆ ನಾನು ಪರೋಕ್ಷವಾಗಿ ನನಗೇನು ಕೇಳಿದ್ದಾರೆ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಾಜ್ಯದಲ್ಲಿನೂ ಬೇಡ, ಜಿಲ್ಲೆದಲ್ಲಿನೂ ಈಗ ಸದ್ಯ ಬೇಡ ಅಂತ ಹೇಳಿದ್ದೀನಿ. ಅವ್ರಿಗೇನು ನಮ್ಮ ಮೇಲೆ ಭರವಸೆ ನೆಟ್ಟಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ತುಂಬ ಹೃದಯದಿಂದ. ಮುಂದಿನ ದಿನಗಳಲ್ಲಿ ಪಕ್ಷ ಏನು ನಿರ್ಣಯ ಮಾಡುತ್ತೆ ಅದಕ್ಕೆ ನಾನು ಬದ್ಧರಾಗಿ. ನೀವು ಪಕ್ಷದಲ್ಲಿ ಜಾಸ್ತಿ ಎಲ್ಲಿ ಕಂಡಿಲ್ಲ, ಇವಾಗ ಸಡನ್ಲಿ ಆಗಿ ಅವರಿಗೆ ಬ್ಲಾಕ್ ಅಧ್ಯಕ್ಷ ಕೊಟ್ಟಾರಲ್ಲ, ಏನು ಕಾರಣ ಅಂತ? ಇದು ನಾನಂತೂ 18ರಲ್ಲಿ ಮುಂಚಿತವಾಗಿ ನಗರ ಪ್ರಾಧಿಕಾರದ ಅಧ್ಯಕ್ಷ ಮಾಡಿದೆ. ನಾವು JDS ನಲ್ಲಿ ಇದ್ವಿ. ಹೆಬ್ಬಾಲ್ ಅನ್ಸಾರಿ ಅವರು JDS MLA, ನಾನು JDS ಕೌನ್ಸಿಲರು. ನಮ್ಮ ಬುದ್ಧಿಶಕ್ತಿಯಿಂದ ನಾವು ಆಗಿದ್ವಿ. ಆ ಟೈಮ್ನಲ್ಲಿ ಏನೋ ಪಕ್ಷಕ್ಕೆ ಅನುಕೂಲ ಆಗ್ತೈತೆ, ಎಲ್ಲ ಜಾತಿಯವ್ರಿಗೆ ಮಾಡೋಣ ಅಂತೇಳಿ ನಾವು ಹೆಬ್ಬಾಲ್ ಅನ್ಸಾರಿ ಸೇರ್ಕೊಂಡು ಚರ್ಚೆ ಮಾಡಿದ್ವಿ. ಆ ನಂತರ ಬೇರೆ ಬೇರೆ ಆರೋಪಗಳು ಬಂದಾಗ ನಮಗೆ ಅವರಿಗೆ ಕಮ್ಯುನಿಕೇಶನ್ ಗ್ಯಾಪ್, ಇವತ್ತವರೆಗೂ ಮಾತುಕತೆ ಇಲ್ಲ, ನಮಗೆ ಅವರಿಗೆ ಯಾವ ಥರದ್ದಿಲ್ಲ. ಈಗ ಪತ್ರ ಯಾರು ಕೊಟ್ಟಿದ್ದಾರೆ ಅನ್ನೋದು ಮಲ್ಲಿಕಾರ್ಜುನಪ್ಪ ಕೊಟ್ಟಿದ್ರು ಅಂತೇಳಿ ಜಿಲ್ಲಾ ಅಧ್ಯಕ್ಷರು ಸಹ ನನಗೆ ಹೇಳಿದ್ದಾರೆ. ನಾನು ಈಗ ಅದೇನು ನಮಗೇನು ಅವಶ್ಯಕತೆ ಇಲ್ಲ, ಯಾರು ಕೊಟ್ಟರು ಯಾರು ಹ್ಯಾಂಡು ಅವೆಲ್ಲ ಏನಿಲ್ಲ. ನಾವು ಪಕ್ಷಕ್ಕೆ ಏನೈತಲ್ಲ ನಿಶ್ಚಯದಿಂದ ಬದ್ಧರಾಗಿರ್ತೀವಿ ಅಷ್ಟೇ. ಎಲ್ಲರೂ ರೆಡ್ಡಿ ಅವರು ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಮಾತು ಹೇಳ್ಬೋದು. ಅಲ್ಲ, ಈಗ ಅದಂತೂ ನಾವು ನೋಡಿಲ್ಲ. ಅವ್ರವ್ರು ಯಾರು ಇದಿರ್ತಾರೋ ಅವರು ತೋರಿಸ್ಕೊಡ್ಬೇಕಂತ. ನಾವು ಸುಮ್ಮನೆ ಆರೋಪ ಮಾಡೋದು ಯಾವುದೇ ವಿತೌಟ್ ಎವಿಡೆನ್ಸ್ ನಾಟ್ ಆರ್ಗ್ಯುಮೆಂಟ್. ನನಗೆ ಎವಿಡೆನ್ಸ್ ಬೇಕು ಯಾವತ್ತಿಗೆ. ನಾನು ಮೊದಲಿಂದ ಅದೇ ಇದ್ರು ನಾವಂತೂ ನೋಡಿಲ್ಲ ಯಾವ ಪಕ್ಷದ. ನಾನು ಹೇಳ್ತಿದ್ದೀನಲ್ಲ, 18ರಿಂದ ನಮಗೆ ಅವರಿಗೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ನಾಗರಾಜ್ ನಂದಾಪುರ್ಗೆ ನಮಗೆ 2018ರಿಂದ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ರಾಜಕೀಯ ಬೇರೆ ಬೇರೆ ವೈಯಕ್ತಿಕ ಕಾರಣ ಅಂತೂ ಯಾವೂ ಇಲ್ಲ. ಇದೇ ಪಕ್ಷದ ಯಾವುದೋ ಒಂದು ಮಾತಿನಲ್ಲಿ ಏನಾರು ಆಗಿರ್ಬೋದು, ಅವತ್ತಿನಿಂದ ಇವತ್ತವರೆಗಿಲ್ಲ. 8 ವರ್ಷ ಮೇಲೆ 2 ತಿಂಗಳಾಗಿದೆ. 2 ತಿಂಗಳಾಗಿದೆ. ಇನ್ನು ಮುಂದೆ ನಿಮ್ಮ ಪಕ್ಷದಲ್ಲಿ ಇನ್ನು ಸಾಕಷ್ಟು ಜನ ಇದ್ದಾರೆ, ಅವರಿಗೆ ಅವರು ಪಕ್ಷಕ್ಕೆ ಬಹಳ ದೂರದವ, ಅವ್ರಿಗಿನ ಬ್ಲಾಕ್ ಅಧ್ಯಕ್ಷ ಮಾಡಿದ್ರು. ಈಗ ನಾವಂತೂ ಮೈನಾರಿಟಿ, ನಾವು ಆಶಿಫ್ ಅವ್ರದ್ದು ಹೆಸರು ಸೂಚನೆ ಮಾಡಿದ್ವಿ, ಇನ್ನೊಬ್ಬರದ್ದು ಯಾವ ಮೈನಾರಿಟಿ ಇರಬೇಕು ಅಂತೇಳಿ. ಈಗ ಪಕ್ಷದ ಆದೇಶ ಮತ್ತು ಅಕ್ಕಳಿಂದ ಹುಸೇನಪ್ಪ ಪಂಚನಾಳಿದಾಗಿತ್ತು, ಮತ್ತು ನಾಗರಾಜ್ ನಂದಾಪುರ ಮತ್ತು ಹುಸೇನಪ್ಪ ಪಂಚನಾಳ್ ಸೇರಿ ಬೆಂಗಳೂರಿನಲ್ಲಿ ನಾನು ಹೊಡೆದಿದ್ರು. ಅದು ಮತ್ತೆ ಹೆಂಗು ಬದಲಾವಣೆ ಆಗ್ಯಾವ ನನಗಂತೂ ಗೊತ್ತಿಲ್ಲ. ಹೋಗಿ ಅಲ್ಲಿವರೆಗೂ MP ಅವರು ಗುಲ್ಬರ್ಗ MP ರಾಧಾಕೃಷ್ಣ ಅವರು ತಲ್ಲಿನೂ ಓದ್ತು. ಇಲ್ಲಿವರೆಗೂ ಓತಂದ್ರೆ ರಾಜ್ಯ ಮಟ್ಟದ ನಾಯಕರಲ್ಲಿ ನನ್ನ ಹೆಸರು ಓದ್ತು. ಬ್ಲಾಕ್ ಅಧ್ಯಕ್ಷ ಶಾಮೀದ್ ಮನೆ ತೆಗಿಬೇಕು, ನನಗೆ ಮಾಡ್ಬೇಕಂತ. ಅಲ್ಲಿಂದನೂ ರಾಜ್ಯಾಧ್ಯಕ್ಷರಿಗೂ ಜಿಲ್ಲೆಯಲ್ಲಿ ಪ್ರಮುಖರ ನಾಯಕರಿಗೆ ಫೋನ್ ಮಾಡಿಸಿರ್ಬೋದು ಅಂತೇಳಿ ನನಗೆ ಗೊತ್ತಿದೆ. ಆದ್ರೆ ಅದು ಎಷ್ಟು ಸತ್ಯ ಇದೆ ಸುಳ್ಳು ಇತ್ತು ಗೊತ್ತಿಲ್ಲ. ಆದ್ರೆ ಯಾವುದರಿಂದ ಪಕ್ಷ ಆದೇಶ ಮಾಡಿದೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸ್ತೀನಿ. ಧನ್ಯವಾದಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.